ಆಕ್ಚುಲಿ ಸರ್ ನೀಲಕಂಠೇಗೌಡರು ಪಾಪ ಅವ್ರು ನನ್ಗೆ ಬದುಕಿದ್ದಾಗ ಒಂದು ವೇದಿಕೆ ನನ್ಗೆ ಹೇಳಿದ್ರು, ನಿನ್ನ ಅವಧಿಯಲ್ಲಿ ಕಂಪ್ಲೀಟ್ ಮಾಡ್ಬೇಕಂತ ಹೇಳಿದ್ರು. ನಾನು ಖಂಡಿತವಾಗ್ಲೂ ಅವ್ರ ಬೆಲೆ ಕೊಟ್ಟು ನಾನು ಅದನ್ನ ಮಾಡಿದೀನಿ. 2 ಕೋಟಿ ಅಮೌಂಟ್ ಹಾಕೊಂಡ್ ಬಂದಿದ್ದೀನಿ. 50 ಲಕ್ಷ ನನ್ನಿದೆ, 1.5 ಲಕ್ಷ ಬಂದು 1.5 ಕೋಟಿ ಬಂದು DMA ಫಂಡ್ ಹಾಕೊಂಡ್ಬಂದು ನಾನು ಮಾಡಿದೀನಿ. ಹಾ, ಈಗಾಗಲೇ ನನಗೆ ಮಾರ್ಕೆಟ್ ಉತ್ತರ ಕೊಟ್ಟಿದ್ದಾರೆ. ಕೊಡ್ಡಳ್ಳಿ ಮಾರ್ಕೆಟ್ ಬಗ್ಗೆ ಉತ್ತರ ಕೊಟ್ಟಿದ್ದಾರೆ. ನಾನು ಉತ್ತರ ಬೇಡ, ಚರ್ಚೆಗೆ ಬನ್ನಿ ಅಂತ ಕರೆದಿದ್ದೀನಿ. ಉತ್ತರ ಬೇಡ, ನನಗೆ ಬರೀ ಉತ್ತರ ಕೊಡೋದಾಗಿತ್ತು. ಚರ್ಚೆಗೆ ಬನ್ನಿ ಅಂತ ಕರೆದಿದ್ದೀನಿ. ಮಂಗಳವಾರ ಅಥವಾ ಗುರುವಾರ ಚರ್ಚೆಗೆ ಹಾಕೊಂಡಿದ್ದೀನಿ. ಮಂಗಳವಾರ ಅಥವಾ ಗುರುವಾರ ಚರ್ಚೆ ಕೊಡ್ತಾರೆ. ವಾರಕ್ಕೆ 2 ದಿನ ಚರ್ಚೆ ಕೊಡ್ತಾರೆ, ಮಂಗಳವಾರ ಗುರುವಾರ. ಮಂಗಳವಾರದಿಂದ ಚರ್ಚೆಗೆ ಹಾಕೊಳ್ತೀನಿ. ಹಾ, ಕ್ರೀಡಾಂಗಣದ ಈಗಾಗಲೇ ಕ್ರೀಡಾಂಗಣ ಸಾಕಷ್ಟು ಕೆಲವು ವಿಷಯಗಳನ್ನ ಮಾತಾಡ್ತೀನಿ. ಯಾರೇ ಆರೋಪ ಮಾಡೋಕ್ಕಿಂತ ಮುಂಚೆ ಸತ್ಯ ಮತ್ತು ಅಸತ್ಯಗಳನ್ನ ಅರ್ಥ ಮಾಡ್ಕೊಂಡು ಮಾಡ್ಬೇಕಾಗ್ತದೆ. ಶಾಸಕರನ್ನ ನಾನೇನು ಹೊಸ ಶಾಸಕರಲ್ಲ. ಈಗ ನಾನು ಟ್ರೈ ಮಾಡ್ತಾ ಇದ್ದೀನಿ. ಆಲೂರು ನಮ್ಮ ಸಿರಣ್ಣನೊಂದು ಅದರಲ್ಲಿ ಒಂದು 25% ಹೆಸರು ಮಾಡ್ಲಿಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ, ಆಯ್ತಲ್ವಾ? ಬಟ್ ಯಾಕೆ ಅಂತಂದ್ರೆ ನಾನು ಕೂಡ ಹೊಸ ಶಾಸಕನಾದ್ಮೇಲೆ ಸರ್ಕಾರ ಇಲ್ದಾಗ ನನ್ನ ಪರಿಸ್ಥಿತಿ ಹೇಗಿರುತ್ತೆ ಅಂತ ಕೆಲವು ಅರ್ಥ ಮಾಡ್ಕೋಬೇಕು. ಈಗಾಗಲೇ 2 ಕೋಟಿಯಲ್ಲಿ ನೇತಾಜಿ ಕ್ರೀಡಾಂಗಣ ರೆಡಿ ಮಾಡ್ತಾ ಇದ್ದೀನಿ. 2 ಕೋಟಿಯಲ್ಲಿ ಈಗಾಗಲೇ 1.5 ಕೋಟಿ ಹಣ ಬಂದಿದೆ. 50 ಲಕ್ಷ ಬಿಡುಗಡೆ ಆಗಬೇಕು. 2 ಕೋಟಿಯಲ್ಲಿ ನೈಟ್ ಲೈಟಿಂಗ್ಸ್ ಅಂದ್ರೆ ಹಗಲು ಮತ್ತು ಕ್ರಿಕೆಟ್ ಒಂದು ಇದು ಮಾಡ್ಲಿಕ್ಕೆ ಒಂದು ಕ್ರೀಡಾಂಗಣನ ಮಾಡ್ತಾ ಇದ್ದೀನಿ. ಆಲ್ರೆಡಿ 30% ವರ್ಕ್ ಸ್ಟಾರ್ಟ್ ಆಗಿದೆ. ಟ್ರ್ಯಾಕ್ ಎಲ್ಲ ಹಾಕ್ತಾರೆ, ಮಾಡಾಗಿದೆ. ಅದು ಯಾರಿಗೂ ಕಣ್ಣು ಕಾಣಿಸ್ತಾನೆ ಇಲ್ಲ. ಕ್ರೀಡಾಂಗಣ ಇಲ್ಲ. ಇರ್ತಕ್ಕಂಥ ಒಂದು ಕ್ರೀಡಾಂಗಣ 2 ಕೋಟಿ ಕೊಟ್ಟು ರೆಡಿ ಮಾಡ್ತಾ ಇದ್ದೀನಿ. ಈಗಾಗಲೇ ಹನುಮನಹಳ್ಳಿ ಹತ್ರ ನಾನು ಸರ್ಕಾರಕ್ಕೆ ಅನುಮೋದನೆ ಮಾಡಿದ್ದೀನಿ. 351 ಅಡಿಯಲ್ಲಿ ಅದನ್ನ ನಾನು ಕ್ವಶನ್ ಮಾಡಿದ್ದೀನಿ. ಯಾರು ನಮ್ಮ ಕೃಷ್ಣಬೈರೇಗೌಡರಿಗೆ. ಈಗಾಗಲೇ ಕೃಷ್ಣಬೈರೇಗೌಡರು ಆರ್ಡರ್ ಮಾಡಿದರೆ ತಾಲೂಕ್ ಆಫೀಸ್ ಕಳಿಸಿ, ತಾಲೂಕ್ ಆಫೀಸಿಂದ ನಾವು ಅರಣ್ಯ ಇಲಾಖೆ ಕಳಿಸಿದೀನಿ. ಅರಣ್ಯ ಇಲಾಖೆಯಿಂದ NOC ಬಂದ ತಕ್ಷಣ 25 ಎಕರೆ ನನಗೆ ಅಲಾಟ್ಮೆಂಟ್ ಆಗುತ್ತೆ. ನಾನು ಇವತ್ತು ಮಾತು ಕೊಡ್ತಾ ಇದ್ದೀನಿ, ಇಡೀ ಜಿಲ್ಲೆದಲ್ಲಿ ತಿರುಗಿ ನೋಡ್ತಕ್ಕಂಥ ಕ್ರೀಡಾಂಗಣ ಮಾಡ್ತಕ್ಕಂಥ ಜವಾಬ್ದಾರಿ ಶಾಸಕರು, ನನ್ನ ಜವಾಬ್ದಾರಿ ಅದಲ್ಲ. ಅದಕ್ಕೆ ಟೈಮ್ ಬೇಕು. ನೈಟ್ ಮದುವೆ ಆಗಿ ಬೆಳಗ್ಗೆ ಮಕ್ಳು ಬೇಕಂದ್ರೆ ಎಲ್ಲ ಆಗ್ತದೆ ಅಲ್ವಾ? ಅದಕ್ಕೆ ಟೈಮ್ ಬೇಕಾಗುತ್ತೆ. ಅದು ಪ್ರೊಸೆಸ್ ಎಲ್ಲ ಬಂದಿದ್ದೀನಿ, ಎಲ್ಲ ಮುಗಿಸಿದೆ. ಇನ್ನು 15 ದಿವಸಗಳು ಹ್ಯಾಂಡ್ ಓವರ್ ನಮ್ಗೆ ಇದಾಗುತ್ತೆ, ಏನು ಕ್ರೀಡಾಂಗಣ ನಮಗೆ ಹ್ಯಾಂಡ್ ಓವರ್ ಆಗುತ್ತೆ. ಅದಾದ್ಮೇಲೆ ನಾನು ಅಮೌಂಟ್ ಕೇಳ್ಬೇಕು ಯಾರನ್ನ? ಸರ್ಕಾರನ. ನಿನ್ ಜಾಗನೇ ಎಲ್ಲ ಅಮೌಂಟ್ ಕೊಡೋದು ಎಲ್ಲಿಂದ ಕೊಡ್ತಾರೆ? ಅವ್ರು ಎತ್ಕೊಂಡು ಹೋಗ್ಬಿಟ್ಟು ಅದು ನಮ್ ಖಾತೆ ಆಗ್ಬೇಕು, ಕ್ರೀಡಾಂಗಣ ಖಾತೆ ಆಗ್ಬೇಕು. ಅದಾದ್ಮೇಲೆ ನಾವು ಅನುಮೋದನೆ ಮಾಡಿದಾಗ ಖಂಡಿತವಾಗ್ಲೂ ಕೊಡ್ತಾರೆ. ರಾಜ್ಯ ಸರ್ಕಾರದಿಂದ ಏನ್ ಬರುತ್ತೆ ನೋಡ್ಕೊಂಡು ನಾನು ಕೂಡ ನಮ್ಮ ಕುಮಾರಣ್ಣ ಮನವಿ ಮಾಡಿದೀನಿ. ಒಂದು ಫ್ಯಾಕ್ಟ್ರಿ, ಒಂದು ಕ್ರೀಡಾಂಗಣ, ಒಂದು ಎಲ್ಲ CSR ಫಂಡ್ ಕೊಡಿ ಅಂತ ಹೇಳಿದೀನಿ. ಬಹುಶಃ ರಾಜ್ಯ ಸರ್ಕಾರ ಇಲ್ಲೇ ಇದ್ರು ಕೂಡ ಕೇಂದ್ರ ಸರ್ಕಾರ ಅಂದ್ರಲ್ಲ ನಾನು ಕ್ರೀಡಾಂಗಣ ಮಾಡ್ತೀನಿ. ಇದು ಈ ವರ್ಷದಲ್ಲಿ ಕಂಪ್ಲೀಟ್ ಮಾಡ್ಕೊಡ್ತೀನಿ ಅಂತ ನಾನು ಮಾತು ಕೊಡ್ತೇವೆ. ಆಲ್ರೆಡಿ ಹೇಳಿಕೆ ಬಂದಿದೆ ಸರ್ಕಾರದಿಂದ, ಒಂದು ಪಾಸಿಟಿವ್ ಉತ್ತರ ಬಂದಿದೆ. ಅದು ನಾನು ಕಷ್ಟ ಕೇಳಿಲ್ಲ. 351 ನಡೆ ಹಾಕೊಂಡಿದೆ, ಅದಕ್ಕೆ ಬರ್ಲೇಬೇಕಾದ ಉತ್ತರ ಅದು. ನಾನು ಏನ್ ಮಾಡ್ಬೇಕು, ನೀವೇನು ಕಳಿಸ್ಕೊಟ್ಟಿದ್ರಿ ವಿಧಾನಸೌಧಕ್ಕೆ, ಆ ಕೆಲಸ ನಾನು ಮಾಡ್ತಾ ಇದ್ದೀನಿ. ಖಂಡಿತವಾಗ್ಲೂ ಹೇಳಿದೆ. ಅದಕ್ಕಿಂತ ಮುಂಚೆ ಕೆಲವರೆಲ್ಲ ಗ್ರೂಪ್ ಮಾಡ್ಕೊಂಡು ನೋಡ್ತಾ ಇದ್ದೆ. ನಾನು ಕೂಡ ಅಬ್ಸರ್ವ್ ಮಾಡಿ ತಕ್ಕ ಉತ್ತರ ಇವತ್ತು ಕೊಟ್ಟೆ. ನಾನು ನೋಡಿರ್ಬೇಕು, ತಕ್ಕ ಉತ್ತರ ಕೊಟ್ಟೆ. ಉತ್ತರ ಇಲ್ಲದೆ ಮಾತಾಡಬಾರ್ದು, ಸುಮ್ಮನೆ ಇದ್ದೆ. ಅದಕ್ಕೆ ಗಾದೆ ಹೇಳಿದ್ರು ಏನಂತ? ದಿನಾಮ ಪೆಟ್ಟು ನಾ ತೆಲ್ಲೆಟ್ಲು ಪೆಟ್ಲದು ಎಬ್ಡು ಪೆಟ್ಟೆ ಬಾಕ್ಸಲ್ಲಿ ಅಲ್ಲಿ ಪೆಟ್ಟು ಕೊಡ್ತು. ಅದನ್ನ ನಂಗೆ ಅರ್ಥ ಆಗಿಲ್ಲ, ಕಾರಣ ಹೇಳ್ಬೇಕು. ಯಾರು ಧ್ವನಿ ಎತ್ತಿಲ್ಲ. ಕ್ರೀಡಾಂಗಣದ ಅಭಿವೃದ್ಧಿ ಆಗುವಾಗ ನಮ್ದು ಏನೋ ಮಾಡ್ತಾರೆ, ನನ್ನಿಂದ ಆಯ್ತು ಅನ್ಸ್ಕೋಬೇಕು ಅನ್ನೋ ಒಂದು ಚಟ ಆಗಿರ್ಬೇಕು. ನನಗೆ ಆಕ್ಚುಲಿ ಸರ್ ನೀಲಕಂಠೇಗೌಡರು ಪಾಪ ಅವ್ರು ನನ್ಗೆ ಬದುಕಿದ್ದಾಗ ಒಂದು ವೇದಿಕೆ ನನ್ಗೆ ಹೇಳಿದ್ರು, ನಿನ್ನ ಅವಧಿಯಲ್ಲಿ ಕಂಪ್ಲೀಟ್ ಮಾಡ್ಬೇಕಂತ ಹೇಳಿದ್ರು. ನಾನು ಖಂಡಿತವಾಗ್ಲೂ ಅವ್ರ ಬೆಲೆ ಕೊಟ್ಟು ನಾನು ಅದನ್ನ ಮಾಡಿದೀನಿ. 2 ಕೋಟಿ ಅಮೌಂಟ್ ಹಾಕೊಂಡ್ ಬಂದಿದ್ದೀನಿ. 50 ಲಕ್ಷ ನನ್ನಿದೆ, 1.5 ಲಕ್ಷ ಬಂದು 1.5 ಕೋಟಿ ಬಂದು DMA ಫಂಡ್ ಹಾಕೊಂಡ್ಬಂದು ನಾನು ಮಾಡಿದೀನಿ. ಸರ್ಕಾರ ಕೂಡ ಒಪ್ಕೊಂಡಿದ್ದೀನಿ, 2 ಕೋಟಿ ಕೊಟ್ಟು ಒಪ್ಕೊಂಡಿದ್ದಾರೆ. ಅದನ್ನ ಫುಲ್ ಕಂಪ್ಲೀಟ್ ಮಾಡಿ 2 ತಿಂಗಳು ವಿತ್ ಲೈಟಿಂಗ್ ಹಾಕೊಡ್ತೀನಿ. ಅಲ್ಲಿ ಕ್ರೀಡಾಂಗಣದಲ್ಲಿ ಲೈಟ್ ಹಾಕೊಡ್ತೀನಿ. ಹೊಸ ಕ್ರೀಡಾಂಗಣ ಅಲಾಟ್ಮೆಂಟ್ ಆಗಿದೆ, ಅನುದಾನಕ್ಕೋಸ್ಕರ ವೇಟ್ ಮಾಡ್ಕೊಡ್ತೀನಿ. ಅದನ್ನ ಲೆಕ್ಕ ಹಾಕ್ಬೇಕು, ಕನ್ಫ್ಯೂಸ್ ಮಾಡೋದು ಬೇಡ, ಅದನ್ನ ಬರಕ್ ಹೋಗ್ಬಿಡಿ. ಒಟ್ಟು 125 ಕಿಲೋಮೀಟರ್ ನಾನು ಎಲ್ಲ ಮಾಡ್ಕೊಟ್ಟಿದ್ದೀನಿ. 125 ಕಿಲೋಮೀಟರ್ ಈ ವರ್ಷಕ್ಕೆ ಮಾಡ್ಕೊಟ್ಟಿದ್ದೀನಿ. ಅದು ಅಪ್ರೂವಲ್ ಬಂದಿದ ತಕ್ಷಣ ನಮ್ ಗೌಡ್ರ ಆಲ್ಮೋಸ್ಟ್ 30-35 ಕಿಲೋಮೀಟರ್ ಮಾಡ್ತಾವ್ರೆ, ಅವ್ರ ಕೈಯಲ್ಲಿದೆ. ಹೌದಲ್ಲ, ಅವರು ನಂದು ಒಂದು ಮಾತು ಕೊಡ್ತಾರೆ, 30 ಕಿಲೋಮೀಟರ್ ಅವ್ರ ಕಡೆ ಇದೆ. ಇನ್ನ ಸಾಕಷ್ಟು 3-4 ಜನ ಇವ್ರ ಕಡೆಯಿಂದ ಮಾಡಿಸ್ತಾ ಇದ್ದೀನಿ. ಈಗ ಮಾಡ್ತೀನಿ, ಈಗ ಪೂಜೆ ಮಾಡ್ಕೊಡ್ತೀನಿ. ಪೂಜೆ ಮಾಡ್ಕೊಡ್ತೀನಿ. ದುಡ್ಡು ರಿಲೀಸ್ ಆಗಿ ನನ್ ಗಮನಕ್ಕೆ ಬಂದಿಲ್ಲ. ಗಮನ ತಂದ್ರೆ ಮಾಡ್ಕೊಡ್ತೀನಿ. ನನ್ ಗಮನಕ್ಕೆ ಬರ್ಲಿ, ನಾನು ಮಾಡ್ಕೊಡ್ತೀನಿ. ಪತ್ರಿಕೆ ಮಾಧ್ಯಮ ಇದೇ ತರ ಬಂದು ಎಲ್ಲಾ ಕಡೆ ಸಪೋರ್ಟ್ ಮಾಡ್ತಾ ಇದೆ.